ನಮಸ್ಕಾರ ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ವಿಶೇಷವಾದ ಚರ್ಚಾ ಕಾರ್ಯಕ್ರಮ ಅಂತಲೇ ಹೇಳಬೇಕು, ಯಾಕೆಂದರೆ ಭಾರತದಲ್ಲಿ ಸಮಸ್ಯೆಗಳು ಬಹಳ, ಅದರಲ್ಲೂ ಜ್ವಲಂತ ಸಮಸ್ಯೆಗಳನ್ನ ಪರಿಹರಿಸೋದು ಆಗದೇ ಇರತಕ್ಕಂಥ ಪರಿಸ್ಥಿತಿ ನಮಗೆ ಬಂದೊದಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿರುದ್ಯೋಗ ಸಮಸ್ಯೆ, ಜೊತೆಗೆ ಯುವಕರಲ್ಲಿ ಹೆಚ್ಚುತ್ತಾ ಇರತಕ್ಕಂಥ ವಿದೇಶಿ ವ್ಯಾಮೋಹ, ಈ ಎಲ್ಲ ಸಮಸ್ಯೆಗಳು ಮತ್ತೊಂದು ಜ್ವಲಂತ ಸಮಸ್ಯೆಯನ್ನು ತಂದೊಡ್ಡಿದೆ. ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ವಿದೇಶಕ್ಕೆ ಹೋಗಿ ಬಂದವರು. ಇದರ ಬಗ್ಗೆ ಬಹಳ ವಿಸ್ತೃತವಾಗಿ ಕಳೆದ ವಾರದ ಕವರ್ ಸ್ಟೋರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ನಿಮಗೆ ಪ್ರಸ್ತುತಪಡಿಸಿದ್ವಿ. ಅರಬ್ ಆಕ್ರಂದನ ಅಂತಂದ್ಬಿಟ್ಟು ಯಾರ್ಯಾರು ಹಣದ ಆಸೆಗೆ ಹೆಚ್ಚು ದುಡಿಬೇಕು ಅಂತಂದ್ಬಿಟ್ಟು ಸೌದಿ ಅರೇಬಿಯಾಗೆ ಹೋಗಿ ಬಂದು ಅಲ್ಲಿ ಯಾವ ರೀತಿ ಶೋಷಣೆಗೆ ಒಳಪಟ್ಟರು, ಜೊತೆಗೆ ಅವರನ್ನು ಇಲ್ಲಿಂದ ಕಳಿಸೋದಕ್ಕೆ ಯಾವ ರೀತಿ ಮಾಫಿಯಾ ನಡೀತಾ ಇದೆ, ಬಹಳ ವಿಸ್ತೃತವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಬಿತ್ತರಿಸಿದ್ವಿ. ಆ ವಿಚಾರ ಕುರಿತಂತೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮ ಬಹಳ ವಿಸ್ತೃತವಾಗಿ ಎಲ್ಲರ ಜೊತೆ ಅತಿಥಿಗಳಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಇದೇ ಈ ಹೊತ್ತಿನ ವಿಶೇಷ ಅರಬ್ ಆಕ್ರಂದನ. ಸಾಮಾನ್ಯವಾಗಿ ಯಾವುದೇ ಒಂದು ಬೇರೆ ದೇಶಕ್ಕೆ ಹೋಗಬೇಕು ಅಂತಂದ್ರೂ ವೀಸಾ ಅಂತಕ್ಕಂಥದ್ದು ಅತ್ಯಗತ್ಯ. ಅಂದರೆ ವೀಸಾ ಅಂದರೆ ಆ ದೇಶದವರು ಕೊಡ್ತಕ್ಕಂಥ ಅನುಮತಿ, ನಮ್ಮ ದೇಶಕ್ಕೆ ನೀವು ಬರಬಹುದು ಅಂತಂದ್ಬಿಟ್ಟು. ಆದರೆ ಯಾವುದೇ ದಾಖಲಾತಿಗಳಿಲ್ಲದೇ ವಿದ್ಯಾವಂತರು ಅಲ್ಲದೆ ಇರತಕ್ಕಂಥವ್ರು ಕೂಡ ಬಹಳ ಸುಲಭವಾಗಿ ಅರಬ್ ದೇಶಕ್ಕೆ ಹೋಗಿ ಬರ್ತಾರೆ ಅಂತಂದರೆ ಅಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ. ಬಹಳ ಸುಲಭವಾಗಿ ಅಲ್ಲಿ ಅವ್ರನ್ನ ಕಳಿಸ್ಕೊಡ್ತಾ ಇರ್ತಕ್ಕಂಥವ್ರು ಯಾರು, ಯಾವ ಕಾರಣಕ್ಕೋಸ್ಕರ ಕಳಿಸ್ಕೊಡ್ತಾ ಇದ್ದಾರೆ, ಈ ಒಂದು ರಹಸ್ಯವನ್ನು ಭೇದಿಸೋದಕ್ಕೋಸ್ಕರ ಹೊರಟು ನಮ್ಮ ಸುವರ್ಣ ಟೀಮ್. ಸಾಕಷ್ಟು ವಿಚಾರಗಳು ಬಂತು. ಅಲ್ಲಿ ಹೋಗಿ ಬಂದವರು ತಮ್ಮ ಅಳಲನ್ನು ತೋಡ್ಕೊಂಡ್ರು ನಮ್ಮ ಜೊತೆಯಲ್ಲಿ. ಅಲ್ಲಿ ಯಾವ ರೀತಿ ಅವರು ದೌರ್ಜನ್ಯಕ್ಕೆ ಒಳಗಾದರು, ಶೋಷಣೆಗೆ ಒಳಗಾದರು ಅಂತ, ಮತ್ತು ಇಲ್ಲಿ ನಡೀತಾ ಇರತಕ್ಕಂಥ ಮಾಫಿಯಾ ಒಂದು ಕರಾಳ ಮುಖ ನಮಗೆ ಗೊತ್ತಾಯಿತು, ಏನು ನಡೀತಾ ಇದೆ ಅಂತಕ್ಕಂಥದ್ದು. ಸೊ ಎಲ್ಲದರ ಒಂದು ಸಾರಾಂಶ ರೂಪವನ್ನು ಒಂದು ವರದಿ ರೂಪದಲ್ಲಿ ನೋಡೋಣ. ಏನು ನಡೀತಾ ಇದೆ, ಈ ಅರಬ್ ಆಕ್ರಂದ ಅಂದರೆ ಏನು ಅಂತ. ಆ ಸಾಗರದಾಚೆ ಒಂದು ಸುಂದರ ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ಹೇರಳವಾದ ಸಂಪತ್ತಿದೆ. ಆ ಎಲ್ಲ ಸಂಪತ್ತನ್ನು ನಿಮ್ಮದಾಗಿಸಬಹುದು, ಒಂದು ಸುಂದರ ಬದುಕು ಕಟ್ಟಿಕೊಳ್ಬೋದು ಅಂತೆಲ್ಲ ಈ ವೀಸಾ ಏಜೆಂಟುಗಳು ನಮ್ಮ ಯುವಕರಲ್ಲಿ ಆಸೆ ಹುಟ್ಟಿಸ್ತಾರೆ. ಅಷ್ಟೇ ಅಲ್ಲ, ನಮ್ಮ ಯುವಕರಿಂದ ಲಕ್ಷಾಂತರ ರೂಪಾಯಿಯ ಹಣವನ್ನೂ ಇಸ್ಕೊಳ್ತಾರೆ. ಆದರೆ ಆ ಬಳಿಕ ಯಾವ ರೀತಿ 3 ಪಂಗನಾಮ ಹಾಕ್ತಾರೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀವಿ ನಾವು ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ. ಕೆಲಸವೂ ಇಲ್ಲ, ಲೈಫು ಇಲ್ಲ, ಅವರ ಜೀವನದೆಲ್ಲ ಹೋಯ್ತ. ಊಟ ಹಸಿವಿ, ನನಗೆ ಬಹಳ ನಾಚಿಗೆ ಊಟ ಮಾಡೋದು ರಸ್ತೆಯಲ್ಲ. ಬೇಡಿ ಬೇಡಿ ಕೇಳ್ತಿದ್ದೆ ರಸ್ತೆಯಲ್ಲಿ. ಅಷ್ಟು ಹಸಿವೆ, ಅಷ್ಟು ಬಾಯಿರಿಕೆ, ನಾಚಿಗೆ ಮರ್ಯಾದೆ ಎಂಬುದೇ ಇಲ್ಲ. ಒಟ್ಟಾರೆ ಜೀವ ಇದ್ದೇವೆ ಅಷ್ಟೇ. ಈ ನೋವು, ಈ ಆಕ್ರಂದನ ಮುಗಿಲು ಮುಟ್ಟುತ್ತಿದೆ. ಹೆತ್ತವರು ಮಕ್ಕಳಿಗಾಗಿ, ಮಕ್ಕಳು ಅಪ್ಪನಿಗಾಗಿ ಕಾಯುತ್ತಿರೋ ಕರುಣಾಜನಕ ಕಥೆಗಳು ಕಣ್ಣೀರು ಬರಿಸುತ್ತಿವೆ. ಇವರ ನೋವು, ಆಕ್ರಂದನ, ಹತಾಶೆಯ ಹಿಂದೆ ಒಂದು ಭಾರೀ ಮೋಸದ ಜಾಲ ಇದೆ. ಆ ಜಾಲದಲ್ಲಿ ಸಿಲುಕಿದ ನಮ್ಮ ರಾಜ್ಯದ ಲಕ್ಷಾಂತರ ಮಂದಿ ತಪ್ಪಿಸಿಕೊಳ್ಳಲಾಗದೆ ವಿಲವಿಲನೆ ಒದ್ದಾಡುತ್ತಿದ್ದಾರೆ. ಹಾಗಾದ್ರೆ ಆ ಭಾರೀ ಮೋಸದ ಜಾಲ ಯಾವುದು? ಅಮಾಯಕರು ಆ ಜಾಲದೊಳಗೆ ಹೇಗೆ ಸಿಲುಕುತ್ತಾರೆ ಅನ್ನೋದರ ರಹಸ್ಯ ಬಯಲು ಮಾಡಲು ಕವರ್ ಸ್ಟೋರಿ ತಂಡ ಕಾರ್ಯಾಚರಣೆಗೆ ಇಳಿಯಿತು. ಆಗ ನಮ್ಮ ಮುಂದೆ ಸೌದಿ ಅರೇಬಿಯಾ ಎಂಬ ಶ್ರೀಮಂತ ರಾಷ್ಟ್ರದ ಹೆಸರಲ್ಲಿ ನಡೆಯುತ್ತಿರೋ ಕರಾಳ ದಂಧೆಯ ವಿಕೃತ ರೂಪಗಳ ವಿರಾಟ ದರ್ಶನವಾಯಿತು. ಸೌದಿಗೆ ಮನುಷ್ಯರನ್ನೇ ಸ್ಮಗ್ಲಿಂಗ್ ಮಾಡ್ತಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಸತ್ಯ ದರ್ಶನ. ಸೌದಿ ಅರೇಬಿಯಾ ಶ್ರೀಮಂತ ರಾಷ್ಟ್ರ ನಿಜ, ಆದರೆ ಅಲ್ಲಿ ದುಡಿಯುವ ಕೈಗಳಿಲ್ಲ. ಮರಳುಗಾಡು, ಉರಿ ಬಿಸಿಲಲ್ಲಿ ದುಡಿಸಲು ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಇಂಡೋನೇಷ್ಯಾ, ಫಿಲಿಪೀನ್ಸ್ನಿಂದ ಜನರನ್ನ ಹಣದಾಸೆ ತೋರಿಸಿ ಕರೆಸಿಕೊಳ್ತಾರೆ. ಸೌದಿ ಅರೇಬಿಯಾದ ರಿಯಾಲ್ ಇದ್ದು ಮೊತ್ತ ಜಾಸ್ತಿ ಆದ್ದರಿಂದ ಹೆಚ್ಚಾಗಿ ಜನರು ಸೌದಿ ಅರೇಬಿಯಾಕ್ಕೆ ಬರಲಿಕ್ಕೆ ಟ್ರೈ ಮಾಡ್ತಾರೆ. ಯಾರು? ಈ ಶ್ರೀಲಂಕಾದವರು. ಇಂಡೋನೇಷಿಯಾ, ಫಿಲಿಪೀನ್, ಶ್ರೀಲಂಕಾ ಅದು ಹೆಚ್ಚಿನ ಮಹಿಳೆ ಬರುವಂಥದ್ದು ಕೆಲಸಕ್ಕೆ, ಮನೆ ಕೆಲಸಕ್ಕೆ. ಅದರಲ್ಲೂ ಅರಬ್ಬಿಗಳಿಗೆ ಭಾರತೀಯರೆಂದರೆ ಇಷ್ಟ. ಯಾಕಂದ್ರೆ ಒಳ್ಳೆಯ ಗುಣ ಇರೋದ್ರಿಂದ
ನಮ್ಮ ದೇಶದವ್ರ ಬಗ್ಗೆ ಸ್ವಲ್ಪ ಬೆಲೆ ಇದೆ. ಆದ್ರೆ ಅಲ್ಲಿಗೆ ಕೂಲಿ ಕೆಲಸ ಮಾಡಲು ನಮ್ಮ ಯುವಕರು ಒಪ್ಪಿಕೊಳ್ಳೋದಿಲ್ಲ. ಅದಕ್ಕಾಗಿ ಈ ವೀಸಾ ಏಜೆಂಟ್ಗಳು ಸುಳ್ಳು ಹೇಳಿ ಅಮಾಯಕರನ್ನ ಸೌದಿಗೆ ರವಾನಿಸುತ್ತಾರೆ. ಈ ದಂಧೆ ನಮ್ಮ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ. ಇದರ ಮೇಲೆ ಬೆಳಕು ಚೆಲ್ಲಲು ನಾವು ರಹಸ್ಯ ಕಾರ್ಯಾಚರಣೆ ನಡೆಸಿದೆವು. ಮೊದಲಿಗೆ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ವೃತ್ತದ ಬಳಿ ಇರೋ ರೆಹಮಾನ್ ಎಂಟರ್ಪ್ರೈಸಸ್ಗೆ ತೆರಳಿದೆವು. ನಮ್ಮ ತಂಡ ಅಲ್ಲಿಗೆ ಪ್ರವೇಶಿಸಿದ ತಕ್ಷಣ ಗುರಿ ಸಿಕ್ತು ಅಂತ ಖುಷಿಪಟ್ಟು ಸ್ವಾಗತಿಸಿದ್ರು. ವೀಸಾ ತೋರಿಸಿ ಹಣ ತರಲು ಹೇಳಿದ್ರು. ಮಾತ್ರ ವೀಸಾ 5,000ದಿಂದ 40,000 ಕಟ್ಟಲಿಕ್ಕೆ ಬರ್ತದೆ, ಜಾಸ್ತಿ ಅಂದರೆ. ಮೊನ್ನೆ ಒಂದು ಬ್ಯಾರೆನ್ಗಿತ್ತು, ಮೊನ್ನೆ ಮತ್ತೆ ಅಗ್ರಿಮೆಂಟ್ ಇರುತ್ತಲ್ವ ಸರ್? ಅಗ್ರಿಮೆಂಟ್ ಇದೆ. ಎಷ್ಟು ಬ್ಯಾರೆನ್ಗಿತ್ತು, ಹಣ ಏನು ಕಟ್ಟಲು 5,000 ಕಟ್ಟಲಿಕ್ಕೆ ಇಷ್ಟು, ಬ್ಯಾರೆನ್ಗೆ 15,090. ಇದೇ ರೀತಿ ಮಂಗಳೂರಿನಲ್ಲಿರೋ ಅಸ್ಮಾಕ್ಸ್, ಬೆಂಗಳೂರಿನಲ್ಲಿರೋ ಸೈಯದ್ ಏಜೆನ್ಸಿಯಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿದ್ವಿ. ಎಲ್ಲರೂ ನಮಗೆ ಸುಳ್ಳು ಮಾಹಿತಿ ಕೊಟ್ಟು ಮೋಸ ಮಾಡಲು ತುದಿಗಾಲಲ್ಲಿ ನಿಂತಿದ್ರು. ನಾವಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಆತಂಕಕಾರಿ ವಿಷಯಗಳು ಬೆಳಕಿಗೆ ಬಂದವು. ಒಂದೇ ವೀಸಾ ತೋರಿಸಿ ಮೋಸ. ಈ ವೀಸಾ ಏಜೆಂಟ್ಗಳು ಒಂದೇ ವೀಸಾದ 10-20 ಕಲರ್ ಜೆರಾಕ್ಸ್ ಮಾಡ್ತಾರೆ. ಅದನ್ನ ಲಕ್ಷಾಂತರ ರೂಪಾಯಿಗೆ 10-20 ಮಂದಿಗೆ ಮಾರ್ತಾರೆ. ಆ ಬಳಿಕ ಹೇಳದೆ ಕೇಳದೆ ಪರಾರಿಯಾಗ್ತಾರೆ. ಸುಳ್ಳು ಹೇಳಿ ಹಾಳು ಮಾಡ್ತಾರೆ. ತನ್ನ ಕುರಿ ಒಂಟೆ ಕಾಯೋಕೆ, ತೋಟ, ಮನೆ ಕೆಲಸಕ್ಕೆ ಅರಬ್ಬಿ ಉಚಿತ ವೀಸಾ ಹಾಗೂ ಟಿಕೆಟ್ ಅನ್ನ ಏಜೆಂಟುಗಳಿಗೆ ಕಳುಹಿಸಿರುತ್ತಾನೆ. ಆದ್ರೆ ಭ್ರಷ್ಟ ಏಜೆಂಟ್ಗಳು ಏನ್ ಮಾಡ್ತಾರೆ ಗೊತ್ತಾ? ಅಮಾಯಕರಿಗೆ ಕಂಪನಿಯಲ್ಲಿ ಒಳ್ಳೆ ಕೆಲಸ ಅಂತ ಸುಳ್ಳು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರಿಂದ ಲಕ್ಷಾಂತರ ರೂಪಾಯಿಯನ್ನು ಕೀಳ್ತಾರೆ. ಇನ್ನು ಸೌದಿ ಅರೇಬಿಯಾದಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಭ್ರಷ್ಟರೇ ತುಂಬಿಕೊಂಡಿದ್ದಾರೆ. ಯಾರು ಹಿಡಿಯೋರಿಲ್ಲ ಅವ್ರನ್ನ. ಅವ್ರದ್ದೇ ದರ್ಬಾರು, ಇಂಡಿಯನ್ ಎಂಬಸಿ ಅವರ ದರ್ಬಾರು. ಅಲ್ಲಿ ಕೌನ್ಸಿಲರ್ ಏನು ಮಾಡ್ತಾರೋ, ಅವ್ರಿಗೆ ಗಮನಕ್ಕೆ ಬಂದಿದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಅಲ್ಲಿ ಮೋಸ ಆಗ್ತಿರೋದಂತೂ ನಮ್ಮವರಿಂದ. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವೀಸಾ ಏಜೆನ್ಸಿಗಳು ನಾಯಿ ಕೊಡಿಯಂತೆ ತಲೆ ಎತ್ತಿವೆ. ಇವುಗಳ ವ್ಯವಹಾರದ ಮೇಲೆ ನಮ್ಮ ಜಿಲ್ಲಾಡಳಿತ ಕಣ್ಗಾವಲು ಇಟ್ಟಿಲ್ಲ. ಅದಕ್ಕೆ ಯಾವುದೇ ನಿಯಮಾವಳಿಗಳಿಲ್ಲ. ಇಷ್ಟೆಲ್ಲ ವಂಚನೆ ಆಗಿದೆ ಸಾವಿರಾರು ಜನರಿಗೆ, ಒಬ್ಬರು ಇಬ್ಬರಿಗೆ ಅಂತಲ್ಲ, ಸಾವಿರಾರು ಜನರಿಗೆ ವಂಚನೆ ಆಗಿದೆ. ಇಷ್ಟಲ್ಲಿ ಇದ್ದರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ವೀಸಾ ಏಜೆಂಟ್ಗಳಿಗೆ ಯಾವುದೇ ನಿಯಮಾವಳಿಗಳನ್ನು ರೂಪಣೆ ಮಾಡಿಲ್ಲ. ದುರಂತ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ದುಡಿದು ನಮ್ಮ ದೇಶಕ್ಕೆ ಸಾಕಷ್ಟು ವಿದೇಶಿ ವಿನಿಮಯ ತರುತ್ತಿರೋ ನಮ್ಮವರ ರಕ್ಷಣೆಗೆ ನಮ್ಮ ಕಾರ್ಮಿಕ ಇಲಾಖೆಯಾಗಲಿ ವಿದೇಶಾಂಗ ಸಚಿವಾಲಯವಾಗಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಓಕೆ, ಭಾರತ ಸರ್ಕಾರ ವಿದೇಶಾಂಗ ಮಟ್ಟದಲ್ಲಿ ಅತಿ ಶೀಘ್ರವಾಗಿ ಎಚ್ಚೆತ್ತುಕೊಳ್ಳಬೇಕಾದಂತಹ ಸುದ್ದಿ ಇದು. ನಮ್ಮ ದೇಶದಿಂದ ಕೂಲಿ ನಾಲಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಅಂದರೆ ಸಾಮಾನ್ಯವಾಗಿ ಬೇರೆ ರೀತಿಯಾದಂತಹ ಕೆಲಸವನ್ನು ಕೊಡಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟು ಇಲ್ಲಿಂದ ಜನರನ್ನು ಸೌದಿಗೆ ಪ್ಯಾಕಪ್ ಮಾಡ್ತಕ್ಕಂಥದ್ದು, ಅಲ್ಲಿ ನಮ್ಮ ಭಾರತೀಯರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ, ಶೋಷಣೆ ಎರಡು ವಿಭಾಗಗಳಾಗಿ ವಿಂಗಡಿಸ್ಕೊಳ್ಬಹುದು. ಒಂದು ಇಲ್ಲಿ ವೀಸಾ ಏಜೆನ್ಸಿಗಳು ಮಾಡ್ತಕ್ಕಂಥ ಅನ್ಯಾಯ, ಮತ್ತೊಂದು ಇಲ್ಲಿಂದ ಕಳಿಸಿದ ನಂತರ ಅಲ್ಲಿ ಸೌದಿ ಜನಗಳ ದೌರ್ಜನ್ಯ. ಸೊ ಇದಕ್ಕೆ ಕಡಿವಾಣ ಹಾಕೋರು ಯಾರು, ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆ ತಡೆ ಎಂದು, ಇದಕ್ಕೆ ಕೊನೆ ಎಂದು, ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಸಾಕಷ್ಟು ಜನ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಒಂದು ಪುಟ್ಟ ಬ್ರೇಕ್ ನಂತರ